ಸರ್ ನನ್ನ ಸಿಎಂ ಸಿದ್ದರಾಮಯ್ಯವ್ರನ್ನ ಮನಪೂರ್ತಿ ಹಾಡಿ ಹೊಗಳಿದ್ದೀರಾ? ಅಲ್ಲ ರೀ, ಯಾವುದಾದ್ರೂ ಒಂದು ವಿಷಯವನ್ನ ಮಾತಾಡುವಾಗ ಒಂದಿಷ್ಟು ಸತ್ಯಾಂಶವನ್ನ ಹೇಳೋದ್ರಲ್ಲಿ ಹೊಗಳಿಕೆ ಏನು ಬರುತ್ತೆ? ಅವ್ರು 16 ಬಡ್ಜೆಟ್ ಕೊಟ್ಟಿರೋದು ಸತ್ಯ ಅಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗಿರುವಾಗ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಒಂದು ಸಮತೋಲನವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸಿರೋದು ಸತ್ಯ ಅಲ್ವಾ? ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಸತ್ಯ ಅಲ್ವಾ? ಅಷ್ಟೇ ನಾನು ಹೇಳಿರೋದು. ಅದನ್ನು ಹೊಗಳಿಕೆ ಅಂತ ಅಂದ್ರೆ ಹಾಗೆ ಅನ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ ಸರ್. ಒಂದು ಸ್ವಾಮೀಜಿಗಳು ಕೂಡ ಒಂದು ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಸಿಗಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸಾಕಷ್ಟು ನಾಯಕರು ಕೂಡ ಇದ್ದಾರೆ ರಾಜ್ಯದಲ್ಲಿ. ಸೊ ಆ ಒಂದು ಅರ್ಹತೆ ಇರುವ ನಾನೀಗಾಗಲೇ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ವಿಚಾರವಾಗಿ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ, ಯಾಕೆಂದರೆ ಅದು ಅಪ್ರಸ್ತುತ. ಸರ್ ನನ್ನ ಸಿಎಂ ಸಿದ್ದರಾಮಯ್ಯವ್ರನ್ನ ಮನಪೂರ್ತಿ ಹಾಡಿ ಹೊಗಳಿದ್ದೀರಾ? ಅಲ್ಲ ರೀ, ಯಾವುದಾದ್ರೂ ಒಂದು ವಿಷಯವನ್ನ ಮಾತಾಡುವಾಗ ಒಂದಿಷ್ಟು ಸತ್ಯಾಂಶವನ್ನ ಹೇಳೋದ್ರಲ್ಲಿ ಹೊಗಳಿಕೆ ಏನು ಬರುತ್ತೆ? ಅವ್ರು 16 ಬಡ್ಜೆಟ್ ಕೊಟ್ಟಿರೋದು ಸತ್ಯ ಅಲ್ವಾ? ಬೇರೆ ಬೇರೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗಿರುವಾಗ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಒಂದು ಸಮತೋಲನವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸಿರೋದು ಸತ್ಯ ಅಲ್ವಾ? ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಸತ್ಯ ಅಲ್ವಾ? ಅಷ್ಟೇ ನಾನು ಹೇಳಿರೋದು. ಅದನ್ನು ಹೊಗಳಿಕೆ ಅಂತ ಅಂದ್ರೆ ಹಾಗೆ ಅನ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ ಸರ್. ಒಂದು ಸ್ವಾಮೀಜಿಗಳು ಕೂಡ ಒಂದು ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಸಿಗಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸಾಕಷ್ಟು ನಾಯಕರು ಕೂಡ ಇದ್ದಾರೆ ರಾಜ್ಯದಲ್ಲಿ. ಸೊ ಆ ಒಂದು ಅರ್ಹತೆ ಇರುವ ನಾನೀಗಾಗಲೇ ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ವಿಚಾರವಾಗಿ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ, ಯಾಕೆಂದರೆ ಅದು ಅಪ್ರಸ್ತುತ.